ಬಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಇದೇ ಅಕ್ಟೋಬರ್ 23ರಿಂದ 25ರವರೆಗೆ ಕಿತ್ತೂರಿನ 201ನೆಯ ಯುದ್ಧ, ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿದ ಯುದ್ಧದ 201ನೆಯ ದಿನಾಚರಣೆ, ವಿಜಯೋತ್ಸವ, ಅದರ ಜೊತೆಗೆ ಕಿತ್ತೂರು ಉತ್ಸವವನ್ನು ಸಹಿತ 2025 ಕಿತ್ತೂರು ಉತ್ಸವ ಅಕ್ಟೋಬರ್ 23ರಿಂದ 25ರವರೆಗೆ ಕಿತ್ತೂರಿನಲ್ಲಿ ನಡೀತಾ ಇದೆ. ಈ ಒಂದು ಕಿತ್ತೂರು ಉತ್ಸವದ ಜ್ಯೋತಿಯ ಚಾಲನೆಯನ್ನ, ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂಭಾಗದಲ್ಲಿ ದಿನಾಂಕ 13ರಂದು ಚಾಲನೆಯನ್ನು ಕೊಟ್ಟರು. ಆ ಒಂದು ಚಾಲನೆ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾಡಳಿತ, ಆಮೇಲೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಪದಾಧಿಕಾರಿಗಳು, ಆಮೇಲೆ ಶಾಸಕರು, ಸಚಿವರು, ಆಮೇಲೆ ಎಲ್ಲ ಅಧಿಕಾರಿಗಳು ಸಮ್ಮುಖದಲ್ಲಿ ಈ ಒಂದು ಜ್ಯೋತಿಯ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ತಾವೆಲ್ಲರೂ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಇದೇ 13ನೇ ತಾರೀಕಿನ ದಿವಸ ಕಿತ್ತೂರಿನಲ್ಲಿ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚೋಣಪ್ಪ ಪೂಜಾರಿಯವರು ಅಲ್ಲಿಯ ಒಂದು ಕುಲ್ಲಳ್ಳಿ ಅಂತೇಳಿ ಅಂತಕ್ಕಂಥ ಗ್ರಾಮದ ಒಂದು ರೈತರ ಜೊತೆಗೆ ಒಂದು ಹೋರಾಟವನ್ನು ಮಾಡಿದರು, ಸತ್ಯಾಗ್ರಹವನ್ನು ಮಾಡಿದರು. ಕಿತ್ತೂರು ಚೆನ್ನಮ್ಮ ಸ್ಟ್ಯಾಚ್ಯೂದ ಮುಂದೆ ನಿಂತ್ಕೊಂಡು ಕಿತ್ತೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ರ್ಯಾಲಿಯನ್ನು, ಹೋರಾಟವನ್ನು ಮಾಡಿದರು. ಇವರು ರಾಷ್ಟ್ರದ್ರೋಹಿಗಳು ಅಂತೇಳಿ ಹೇಳ್ಕೊಂಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಿರ್ತಕ್ಕಂಥ ಆಗಿನ ಇನಾಮಿ ಜಮೀನವನ್ನು ಇವರು ಈಗಾಗಲೇ ಮಾಡ್ತಾ ಇರೋದ್ರಿಂದ ಇವರು ಅದನ್ನು ಪಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಭೂಮಿಯನ್ನು, ಅಂದರೆ ಆವಾಗ ಇನಾಮ್ ಕೊಟ್ಟಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಅಲ್ಲಿಯ ಇನಾಮದಾರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಇನಾಮಿ ಜಮೀನನ್ನು ಅದನ್ನು ಸಂಪೂರ್ಣವಾಗಿ ಸರ್ಕಾರ ತನ್ನ ಸರಹದ್ದಿಗೆ ತೆಗೆದುಕೊಂಡು ಅದನ್ನು ಈಗಾಗಲೇ ಉಳ್ತಕ್ಕಂಥ ರೈತರಿಗೆ ಬಿಟ್ಟು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೋರಾಟವನ್ನು ಪ್ರಾರಂಭಿಸಿದ್ರು. ಅದು 13ನೇ ತಾರೀಕಿನ ದಿವಸ. ಆದರೆ ಈ ಹೋರಾಟವನ್ನು ಅವರು ಇದೊಂದು ಖಾಸಗಿ ವ್ಯವಹಾರವಾಗಿರುವುದರಿಂದ ಈ ಹೋರಾಟವನ್ನು ಅವರು ಮಾಡಿ ಅದರಲ್ಲಿ ಯಶ ಸಾಧಿಸಲಿ, ತಪ್ಪೇನಿಲ್ಲ. ಆದರೆ ಈ ಹೋರಾಟಕ್ಕೆ ಇವರು ಏನೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಭೂಮಿಯನ್ನು ಹಿಂಪಡೆದ ನಂತರ ಕಿತ್ತೂರು ಉತ್ಸವವನ್ನು ಆಚರಿಸಲಿ, ಅಲ್ಲಿ ತನಕ ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಆ ಒಂದು ಇದರಲ್ಲಿ ಸತ್ಯಾಗ್ರಹ ಸಮಯದಲ್ಲಿ ಹೇಳಿದರು. ಅಲ್ಲಿ ಮುಖ್ಯಮಂತ್ರಿಗಳು ಜ್ಯೋತಿಗೆ ಒಂದು ಉದ್ಘಾಟನೆ ಮಾಡೋದ್ರ ಮೂಲಕ ಚಾಲನೆ ಕೊಡ್ತಾರೆ. ಇಲ್ಲಿ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿಯವರು ಈ ಒಂದು ಭೂಮಿಯನ್ನು ಹಿಂಪಡೆದ ನಂತರ ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಕಂಡೀಷನವನ್ನು ಹಾಕ್ತಾರೆ. ಸರ್ಕಾರದ ಎಲ್ಲರೂ ಭ್ರಷ್ಟರು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲ ಭ್ರಷ್ಟವಾಗಿದೆ, ಅದಕ್ಕೆ ಇದನ್ನೆಲ್ಲನೂ ಕಿತ್ತೊಗಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಹೋರಾಟ ಮಾಡ್ತಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರಲ್ಲಿ ತಪ್ಪೇನಿಲ್ಲ, ಅವರು ಹೋರಾಟ ಮಾಡಲಿ, ಯಶ ಸಾಧಿಸಲಿ, ತಪ್ಪೇನಿಲ್ಲ. ಆದರೆ ನಿಮ್ಮ ಒಂದು ಹೋರಾಟಕ್ಕೆ, ಖಾಸಗಿ ಉದ್ದೇಶಕ್ಕಾಗಿ ಮಾಡ್ತಕ್ಕಂಥ ಈ ಹೋರಾಟಕ್ಕೆ ನೀವು ಕಿತ್ತೂರು ಉತ್ಸವಕ್ಕೆ ಯಾಕೆ ಅಡಚಣೆ ಮಾಡ್ತಾ ಇದ್ದೀರಿ? ಕಿತ್ತೂರು ಉತ್ಸವ ಪೂರ್ವ ನಿಯೋಜಿತವಾದದ್ದು. ಕಿತ್ತೂರು ಉತ್ಸವ ಇಲ್ಲಿಯ ಸ್ವಾಭಿಮಾನಿಗಳಿಗೆ ಸಂಬಂಧಪಟ್ಟದ್ದು. ಕಿತ್ತೂರು ಉತ್ಸವ ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳಿಗೆ ಸಂಬಂಧಿಸಿದ್ದು. ಈ ನಾಡಿನ ಒಂದು ಗೌರವದ ಸಂಕೇತ ಅದು 201ನೆಯ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಯುದ್ಧದ ವಿಜಯೋತ್ಸವದ ಸಂಭ್ರಮ ಅದು. ಅದನ್ನ ನೀವು ತಡೆ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜವಾದ ಖಂಡನಾರ್ಹವಾದಂಥ ವಿಷಯ.
ಇದನ್ನ ನಾವು ಸಂಪೂರ್ಣವಾಗಿ ಈ ನಾಡಿನ ಜನ ಖಂಡಿಸ್ತಾ ಇದ್ದೀವಿ. ನೀವು ಹೋರಾಟ ಮಾಡ್ರಿ, ಅದರಲ್ಲಿ ಏನು ನೀವು ಕಾನೂನು ಸಂಭ್ರಮ ಮಾಡ್ರಿ, ಸತ್ಯಾಗ್ರಹ ಸಂಭ್ರಮ ಮಾಡ್ರಿ, ಮತ್ತೊಂದು ಸಂಭ್ರಮ ಮಾಡ್ರಿ, ಮತ್ತೊಂದು ಒತ್ತಾಯ ತರ್ರಿ, ಎಲ್ಲ ಮಾಡ್ರಿ. ಆದ್ರೆ ನಿಮ್ಮದೇ ಆದದ್ದು ನೆಲಗಟ್ಟಿನಲ್ಲಿ ಮಾಡ್ರಿ. ಅದನ್ನು ತಗೊಂಡು ಬಂದು ನೀವು ಈ ಕಿತ್ತೂರು ಉತ್ಸವಕ್ಕೆ ತಳಕ್ ಹಾಕುವಂಥದ್ದು, ಇದಕ್ಕೆ ಅಡಚಣೆ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನ ನಾವು ಕಿತ್ತೂರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದನ್ನು ಖಂಡಿಸ್ತಾ ಇದ್ದೇವೆ. ಅದಕ್ಕಾಗಿ ತಾವುಗಳು ಈ ಒಂದು ಕಿತ್ತೂರು ಉತ್ಸವಕ್ಕೆ ಮಾಡ್ತಕ್ಕಂಥ ಅಡಚಣೆಯ ಈ ಒಂದು ಸಂದೇಶವನ್ನ ತಾವು ಕ್ಷಮೆ ಕೇಳಿ ಅದನ್ನು ಹಿಂತಗೋಬೇಕು. ನಿಮ್ಮ ಹೋರಾಟವನ್ನು ಬೇಕಾದ್ರೆ ನೀವು ಮುಂದುವರಿಸಿ, ಅದ್ರ ಬಗ್ಗೆ ನಮ್ದು ಏನೂ ಅಭ್ಯಂತರ ಇಲ್ಲ. ಹೋರಾಟ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ. ತಮ್ಮ ಸತ್ಯಾಗ್ರಹವನ್ನು ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಾದಂಥ ಅವಕಾಶ ಇದೆ. ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಚಿವರಿಗೆ ಭೇಟಿಯಾಗಿ ಮನವಿಯನ್ನು ಕೊಡುವುದು ನಿಮ್ಮ ಹಕ್ಕು, ಅದು ನೀವು ಮಾಡಿ ಅದನ್ನು. ಆದರೆ ಕಿತ್ತೂರು ಉತ್ಸವವನ್ನೇ ನೀವು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾನ ಆದರೆ ಅದನ್ನು ನಾವೆಲ್ಲರೂ ಈ ನಾಡಿನ ಜನ, ಈ ನಾಡಿನ ಸ್ವಾಭಿಮಾನಿಗಳು, ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳು, ಈ ಎಲ್ಲ ಸಮಾಜ ಬಂದವರು ಅದನ್ನು ಖಂಡಿಸ್ಬೇಕಾಕತಿ, ಅದನ್ನು ಎದುರಿಸ್ಬೇಕಾಕತಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೈತೆ ಅಂತಂದ್ರೆ ನಾವೆಲ್ಲ ಇವತ್ತು ಜಾಗೃತ ಆಗಿರ್ಬೇಕಾಗಿ ಇವತ್ತೇನ್ ಹೇಳಕ್ ಬಂದಪ್ಪ ಅಂತಂದ್ರ ಚೆನ್ನಮ್ಮ ಉತ್ಸವ ಏನ್ ಮಾಡತ್ತೀರಿ, ರಾಯಣ್ಣ ಉತ್ಸವ ಏನ್ ಮಾಡತ್ತೀರಿ, ನಿಮಗೇನಾದ್ರು ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ತಾಕತ್ ಇರ್ತಂದ್ರ ಇಲ್ಲಿ ಜಿಲ್ಲಾ ಉಸ್ತುವಾರಿಗೆ ಅವ್ರಿಗೆ ಏನಾರ ಈ ದೇಶ ಮತ್ತು ಈ ಸ್ವತಂತ್ರ ಮೇಲೆ ಅಭಿಮಾನಿತರ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು, ಗಾಂಧೀಜಿ ಹೋರಾಟ ಮಾಡಿರ್ತಕ್ಕಂಥ ಚೆನ್ನಮ್ಮ ರಾಯಣ್ಣ ಮೇಲೆ ತಾವೇನಾರು ಇವತ್ತೇನಾರು ಸ್ವಾಭಿಮಾನಕ್ಕೆ ಮತ್ತು ಪ್ರಚಾರಕ್ಕೆ ಮಾಡದೇ ಇರ್ತಕ್ಕಂಥದ್ದು ಆಗ್ಬಾರ್ದು. ಇವತ್ತೇನಾರು ತಮಗೆ ಅಭಿಮಾನ ಇತ್ತಪ್ಪ ಅಂತಂದ್ರ 11,000 ಎಕರೆಯನ್ನ ಇವತ್ತಿಂದ ಇವತ್ತ ತಕ್ಷಣ ಸರ್ಕಾರ ಮಾಡ್ಕೋರಿ, ನಾವು ಉತ್ಸವ ಮಾಡಕ್ ಅವಕಾಶ ಕೊಡ್ತು. ಇಲ್ಲ ಅಲ್ಲಿರ್ತಕ್ಕಂಥ ಕುಟುಂಬಗಳು ರೈತರ ಹೆಸರಲ್ಲಿ ಮಾಡ್ರಿ, ಅವಕಾಶ ಕೊಡ್ತು. ಸರ್ಕಾರಿ ಮಾಡ್ಕೊಂಡ ನಂತರ ಉತ್ಸವ ಮುಗಿಸಿ ಆ ರೈತ ಕುಟುಂಬಗಳು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಆದ್ರೂ ಮಾಡಿ. ಇಲ್ಲ ಚೆನ್ನಮ್ಮ ಉತ್ಸವ ಮತ್ತು ರಾಯಣ್ಣ ಉತ್ಸವ ನೀವೇನಾದ್ರೂ ಇವತ್ತ ಬಹಳ ನಾವು ಭಾರಿ ಅತ್ಯಾಚಾರ ಮಾಡಕ್ ಹೋದ್ರಪ್ಪ ಅಂದ್ರ ಈ ದೇಶದ್ರೋಹಿಗಳ ಜೊತೆ ನಿಮಗೂ ಕೂಡ ದೇಶದ್ರೋಹಿ ಪಟ್ಟವನ್ನ ಇವತ್ತು ನಾವು ರೈತರು ಇಲ್ಲಿರ್ತಕ್ಕಂಥ ಸಮಾಜ ಜನ ಕಟ್ಟಬೇಕಾಕತಿ. ಯಾಕಂತಂದ್ರ 11,000 ಎಕರೆ ಜಮೀನನ್ನು ದೇಶದ್ರೋಹಿಗಳು ಇಟ್ಟುಕೊಂಡ ಯಾವ ಪುರುಷಾರ್ಥಮಕ್ಕೆ ಚೆನ್ನಮ್ಮ ಉತ್ಸವ ಮಾಡ್ತೀರಿ? ಚೆನ್ನಮ್ಮಾಜಿ ಕನಸೇನಿತ್ತು? ಏನು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದಿತ್ತು? ಈ ನಾಡು ಉಳಿಬೇಕು, ಈ ಕನ್ನಡ ನಾಡು ಉಳಿಬೇಕು, ನಮ್ಮ ದೇಶ ಉಳಿಬೇಕು, ಬ್ರಿಟಿಷರನ್ನ ಇವತ್ತು ಒದ್ದ ಹೊರಗೆ ಹಾಕ್ಬೇಕು ಅನ್ನುವಂಥದ್ದಿತ್ತು. ಬ್ರಿಟಿಷರು ಕೊಟ್ಟಿರ್ತಕ್ಕಂಥದ್ದು ಚೆನ್ನಮ್ಮಾಜಿ ಭೂಮಿ, ಇದೇನು ಇಂಗ್ಲೆಂಡ್ ಭೂಮಿ ಅಲ್ಲ, ನಮ್ಮ ಭಾರತ ದೇಶದ ಭೂಮಿ, ನಮ್ಮ ಕನ್ನಡ ನಾಡಿನ ಭೂಮಿ, ಚೆನ್ನಮ್ಮ ಭೂಮಿ, ರಾಯಣ್ಣನ ಭೂಮಿ. ಆ ಭೂಮಿಯನ್ನ ನಮ್ಮದೈತಿ, ನಮ್ಮ ರೈತರಿಗೆ ಕೊಡ್ರಿ ಅಂತೇಳಿ ಇವತ್ತ ಸುಮಾರು 100 ವರ್ಷದ ಇಲ್ಲಿ ಇರ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಹೋರಾಟ ಮಾಡ್ರ. ಅದಕ್ಕೆ ಯಾವ ಮೇಲೆ ಇರಲಿ, ಯಾವ ರಾಜಕಾರಣ ಇರಲಿ, ಯಾರು ಕೂಡ ಸ್ಪಂದನೆ ಇಲ್ಲ. ಮೊನ್ನೆ ನಾವು ರಾಜ್ಯದ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದ ಖಡಕಾಗಿ ಹೇಳಿದ್ವಿ, ರಾಜ್ಯದ ಮುಖ್ಯಮಂತ್ರಿ ಅವರ ದೇಶದ್ರೋಹಿ ಕೆಲಸ ಮಾಡಿರ್ತಕ್ಕಂಥ ಇನಾಮದಾರ ಕುಟುಂಬಕ್ಕ 11,000 ಎಕರೆ ಜಮೀನು ಐತೆ ಅನ್ನಂದ್ರ ನಿಮಗೆ ನಾಚಿಕೆ ಬರ್ತೈತಿಲೋ? ತಕ್ಷಣ ಭೂಮಿಯನ್ನ ರೈತರಿಗೆ ಹಂಚಿಕೆ ಮಾಡ್ರಿ, ತಕ್ಷಣ ಭೂಮಿಯನ್ನ ಸರ್ಕಾರ ಆಕ್ರಮಣ ಮಾಡ್ಕೊಂಡೆ ಇವತ್ತು ರೈತರಿಗೆ ಹಂಚಿಕೆ ಮಾಡ್ರಿ ಅಂತ ಹೇಳುವಂತ ಕೆಲಸ ಕೂಡ ಮುಖ್ಯಮಂತ್ರಿಗೆ ಮಾಡಿದೀವಿ. ರಾಜ್ಯದ ಮುಖ್ಯಮಂತ್ರಿ ಏನಪ್ಪಾ ಅದು ಸಮಸ್ಯೆ ಡಿಸಿ ಅದೇನ್ ನೋಡೋ ರೈತರ ಕೇಳ್ತಾ ಇದ್ದಾರೆ, ಅವ್ರು ಸೀರಿಯಸ್ ಆಗಿ ತಗೊಂಡ್ರು. ಮತ್ತಿವತ್ತ ಚೆನ್ನಮ್ಮ ಉತ್ಸವ ವಿಚಾರವಾಗಿ ಈ ಭಾಗದ ಶಾಸಕರು, ಜಿಲ್ಲಾಧಿಕಾರಿ ಅವರು, ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಎಸಿ ಅವರು ಕೂಡ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ. ಚೆನ್ನಮ್ಮ ಉತ್ಸವ ವಿರೋಧಿಗಳಲ್ಲ ನಾವೆಲ್ಲರೂ. ಚೆನ್ನಮ್ಮ ನಿಮ್ಗಿಂತ 1000 ಪಟ್ಟ ಚೆನ್ನಮ್ಮ ಮತ್ತು ರಾಯಣ್ಣ ಉತ್ಸವ ಮಾಡಕ್ ನಾವು ಸಪೋರ್ಟ್ ಇರ್ತಕ್ಕಂಥವ್ರು. ಆದ್ರ ದೇಶದ್ರೋಹಿಗಳಿಗೆ ಭೂಮಿಯನ್ನು ಇಟ್ಕೊಂಡು ಹೆಂಗ್ ಚೆನ್ನಮ್ಮ ಉತ್ಸವ ಮಾಡ್ತೀರಿ? ಇದೊಬ್ಬ ಹುಚ್ಚು ಗೊತ್ತಾಕತ್ಯ, ಜನಸಾಮಾನ್ಯ ಗೊತ್ತಾಕತ್ಯ. ಇವತ್ತ ನೀವು ಯಾಕೆ ಮಾಡತ್ತೀರಪ್ಪ ಅಂತಂದ್ರ ಈ ರಾಜಕಾರಣ ಅನ್ನುವಂತ ಹೊಲಸು ವ್ಯವಸ್ಥೆ
ಅಂತವ್ರ ಕೈಯಾಗ ಇವತ್ತ ಅಧಿಕಾರ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಇರ್ತಕ್ಕಂಥ ಜನ ಮಾಡಿದಾರ. ಇನಾಮದಾರ ಅಂತಂದ್ರ ಇವತ್ತೇನು ಅವ್ರ ದೇವರಲ್ಲ. ನಾವಿನ್ನು ಮುಂದೆ ಇದನ್ನ ಹಗುರವಾಗಿ ಬಿಡುದಿಲ್ಲ. ಯಾಕಂತಂದ್ರೆ ಇದು ಈ ಕಿತ್ತೂರು ನಾಡಿನ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ದೇಶದ ಸಮಸ್ಯೆ, ಇಡೀ ರಾಜ್ಯದ ಸಮಸ್ಯೆ. ರಾಜ್ಯಕ್ಕೆ ಅಪಮಾನ ಆಗ್ತಕ್ಕಂಥದ್ದು, ದೇಶಕ್ಕೆ ಅಪಮಾನ ಆಗ್ತಕ್ಕಂಥದ್ದು. ಇವತ್ತ ದೇಶದ್ರೋಹಿಗಳಿಗಿನ್ನ 11,000 ಎಕರೆ ಜಮೀನು ಐತಂದ್ರ ಈ ದೇಶದ ಆಡಳಿತ ಮಾಡ್ತಕ್ಕಂಥ ಪ್ರಧಾನ ಮಂತ್ರಿಗೂ ಅಪಮಾನ, ಈ ರಾಜ್ಯದ ಮುಖ್ಯಮಂತ್ರಿಗೂ ಅಪಮಾನ, ಈ ಕಾರ್ಯಾಂಗ ವ್ಯವಸ್ಥೆಗೂ ಅಪಮಾನ, ನ್ಯಾಯಾಂಗ ವ್ಯವಸ್ಥೆಗೂ ಅಪಮಾನ ಅನ್ನುವಂಥದ್ದನ್ನ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡಕ್ಕಾಗಿ ಇವತ್ತ ಕಿತ್ತೂರೊಳಗ ಕೂಡಿದೀವಿ.